ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಶಾಸಕ ಗವಿಯಪ್ಪರಿಗೆ ಮಂತ್ರಿ ಸ್ಥಾನ ನೀಡಲಾಗುತ್ತಾ ಅನ್ನುವಂತ ಪ್ರಶ್ನೆಗಳು ಇಲ್ಲಿ ಉದ್ಭವವಾಗ್ತಾ ಇರುವಂತದ್ದು. ವಿಜಯನಗರ ಜಿಲ್ಲೆಗೆ ಮಂತ್ರಿ ಸ್ಥಾನದ ಭಾಗ್ಯ ಒಲಿಯುತ್ತಾ ಅನ್ನುವಂತ ಪ್ರಶ್ನೆಗಳು ಉದ್ಭವವಾಗಿದೆ. ಈಡಿಗ ಕೋಟಾದಲ್ಲಿ ಶಾಸಕ ಗವಿಯಪ್ಪ ಅವರಿಗೆ ಸ್ಥಾನ ನೀಡುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ವಿಜಯನಗರ ಕ್ಷೇತ್ರದ ಕೈ ಶಾಸಕರಾದಂತ HR ಗವಿಯಪ್ಪ ಅವರಿಗೆ ಈ ಸ್ಥಾನವನ್ನ ನೀಡುವಂತ ಸಾಧ್ಯತೆ ಇದೆ ಅನ್ನುವಂತ ಮಾತುಗಳು ಈಗ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಈಡಿಗ ಸಮುದಾಯದ ನಾಯಕರಾದಂತ BK ಹರಿಪ್ರಸಾದ್ ಅವರು ಈಗ ಅವರನ್ನ ರಾಜ್ಯಸಭೆಗೆ ಆಫರ್ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಇಲ್ಲಿ ಗವಿಯಪ್ಪ ಅವರಿಗೆ ಈ ಸ್ಥಾನ ಸಿಗತ್ತೆ ಅನ್ನುವಂತ ಚರ್ಚೆಗಳು ಆಗ್ತಾ ಇರುವಂತದ್ದು. ಮಧು ಬಂಗಾರಪ್ಪ ಅವರಿಗೆ ಮಂತ್ರಿ ಸ್ಥಾನ ಕೈ ತಪ್ಪಿದ್ರೆ ಇವರಿಗೆ ಚಾನ್ಸ್ ಸಿಗತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು. ಹಾಗಾಗಿ ಕಾಂಗ್ರೆಸ್ ವಲಯದಲ್ಲಿ ಯಾರಿಗೆ ಯಾವ ಪಟ್ಟ, ಯಾರಿಗೆ ಈ ಸ್ಥಾನಗಳು ಸಿಗತ್ತೆ ಅನ್ನುವಂತ ಪ್ರಶ್ನೆಗಳು ಇಲ್ಲಿ ಉದ್ಭವವಾಗಿರುವಂತದ್ದು. DK ಶಿವಕುಮಾರ್ ಅವರ ಹೊಸ ಸಂಪುಟ ಏನು ಸೃಷ್ಟಿಯಾಗುತ್ತೆ, ಇಲ್ಲಿ ಏನು ಒಂದು ಸಂಪುಟವನ್ನ ರಚನೆ ಮಾಡಲಾಗುತ್ತೆ. ಈ ಸಂಪುಟದಲ್ಲಿ ಶಾಸಕ ಗವಿಯಪ್ಪ ಅವರಿಗೆ ಮಂತ್ರಿ ಸ್ಥಾನ ಸಿಗುತ್ತಾ ಅನ್ನುವಂತ ಚರ್ಚೆಗಳು ಈಗ ಶುರುವಾಗಿರುವಂತದ್ದು. ಒಂದು ಕಡೆ CM ಸ್ಥಾನಕ್ಕಾಗಿ ಚರ್ಚೆ ನಡೀತು, ಅದಾದ ಬಳಿಕ DCM ಸ್ಥಾನಕ್ಕಾಗಿ ಒಂದು ಕಡೆ ಚರ್ಚೆ ನಡೀತಾ ಇದೆ. KPCC ಅಧ್ಯಕ್ಷ ಸ್ಥಾನಕ್ಕೂ ಈಗ ಚರ್ಚೆ ನಡೀತಾ ಇರುವಂತದ್ದು. ಇದರ ಮಧ್ಯೆ ಈಗ ಮಂತ್ರಿ ಸ್ಥಾನ ಯಾರಿಗೆ ನೀಡಲಾಗುತ್ತೆ ಅನ್ನುವಂತ ಪ್ರಶ್ನೆಗಳಿಗೆ ಗವಿಯಪ್ಪ ಅವರ ಹೆಸರು ಕೂಡ ಈಗ ಕೇಳಿ ಬರ್ತಾ ಇದೆ. ವಿಜಯನಗರ ಜಿಲ್ಲೆಗೆ ಮಂತ್ರಿ ಸ್ಥಾನದ ಭಾಗ್ಯ ಒಲಿಯುತ್ತೆ ಅಂತ ಹೇಳಲಾಗ್ತಾ ಇದೆ. ಈಡಿಗ ಕೋಟಾದಲ್ಲಿ ಶಾಸಕ ಗವಿಯಪ್ಪ ಅವರಿಗೆ ಸ್ಥಾನ ನೀಡುವಂತಹ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಾ ಇರುವಂತದ್ದು. ಈಡಿಗ ಸಮುದಾಯದ ನಾಯಕರಾಗಿರುವಂತ BK ಹರಿಪ್ರಸಾದ್ ಅವರಿಗೆ ರಾಜ್ಯಸಭೆಗೆ ಆಫರ್ ಬಂದಿರುವ ಹಿನ್ನೆಲೆ ಇಲ್ಲಿ ವಿಜಯನಗರದ ಮುಂದಿನ ದಿನದ ಅಭಿವೃದ್ಧಿಗಾಗಿ ಈ ಒಂದು ಸ್ಥಾನವನ್ನ ನೀಡಲಾಗುತ್ತೆ ಅನ್ನುವಂತ ಮಾತುಗಳು ಬರ್ತಾ ಇರುವಂತದ್ದು. ಹಾಗಾಗಿ ಇದರ ಬಗ್ಗೆ ಯಾವ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಅನ್ನುವಂತ ಕುತೂಹಲ ಇಲ್ಲಿ ಸೃಷ್ಟಿಯಾಗಿರುವಂತದ್ದು. ಅಕಸ್ಮಾತ್ ಮಧು ಬಂಗಾರಪ್ಪ ಅವರಿಗೆ ಮಂತ್ರಿ ಸ್ಥಾನ ಕೈ ತಪ್ಪಿದ್ರೆ ಇವರಿಗೆ ಆ ಚಾನ್ಸ್ ಸಿಗತ್ತೆ ಅನ್ನುವಂತ ಚರ್ಚೆಗಳು ಇಲ್ಲಿ ಕಾಂಗ್ರೆಸ್ ವಲಯದಲ್ಲಿ ಆಗ್ತಾ ಇರುವಂತದ್ದು. ಹಾಗಾಗಿ ಅಂತಿಮವಾಗಿ ಯಾರದ್ದೆಲ್ಲ ಹೆಸರು ಅಂತಿಮವಾಗುತ್ತೆ, ಮಂತ್ರಿ ಸ್ಥಾನ ಯಾರಿಗೆಲ್ಲ ಸಿಗತ್ತೆ ಅನ್ನುವಂತ ಕುತೂಹಲ ಈಗ ಈ ಒಂದು ವಲಯದಲ್ಲಿ ಸೃಷ್ಟಿಯಾಗಿದೆ. ಹಾಗಾಗಿ ವಿಜಯನಗರ ಜಿಲ್ಲೆಯಲ್ಲಿ ಈ ಒಂದು ಒತ್ತಾಯ ಕೇಳಿ ಬರ್ತಾ ಇದೆ, ಮನವಿ ಕೇಳಿ ಬರ್ತಾ ಇದೆ. ಈ ಒಂದು ಕ್ಷೇತ್ರಕ್ಕೆ ಮಂತ್ರಿ ಸ್ಥಾನವನ್ನ ನೀಡಬೇಕು, ಆ ಭಾಗ್ಯವನ್ನ ನೀಡಬೇಕು, ಅಭಿವೃದ್ಧಿಯ ಉದ್ದೇಶದಿಂದ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಬೇಕು, ವಿಜಯನಗರಕ್ಕೆ ಅಭಿವೃದ್ಧಿಗೆ ಆದ್ಯತೆಯನ್ನ ನೀಡಬೇಕು ಅನ್ನುವಂತ ಮಾತುಗಳು ಈಗ ವಿಜಯನಗರದ ಜಿಲ್ಲೆಯಲ್ಲಿನ ಜನರ ಬಾಯಿಂದ ಕೇಳಿ ಬರ್ತಾ ಇರುವಂತದ್ದು.